ಇವತ್ತು ನಾನು ಓದಂಥ ಶಾಲೆಗೆ ಹೋಗ್ತಾ ಇದ್ದೀನಿ. ರಜಾ ಸಿಕ್ತಾಗೆಲ್ಲ ಅಲ್ಲಿ ಹೋದ್ರೆ ಏನೋ ಒಂಥರ ನೆಮ್ಮದಿ. ಎಲ್ಲಾನು ಮರೆಸುವಂಥ ಶಕ್ತಿ ಇರೋ ಜಾಗ ಅದು. ಓಕೆ, ಇಲ್ಲಿ ನನ್ನ ಫೇವ್ರೆಟ್ ಟೀಚರ್ ಇದ್ದಾರೆ. ನಾನು ಓದ್ತಾ ಇರಬೇಕಾದ್ರೆ ಏನೋ ಒಂದು ಕಿತಾಪತಿ ಮಾಡಿ ಅವ್ರಿಗೂ ಬೇಯಿಸಿದ್ದೆ. ಇವರು ಎಷ್ಟು ಸಿಂಪಲ್ ಅಂದರೆ, ನಾವು ಓದಬೇಕಾದ್ರೇನು ಇದೇ ಜಾಮಿಟ್ರಿ ಬಾಕ್ಸ್ ಯೂಸ್ ಮಾಡ್ತಿದ್ರು. ಇವಾಗಲೂ ಇದನ್ನ ಇಟ್ಕೊಂಡಿದ್ದಾರೆ. ಹೇಳಿ ಟೀಚರ್. ನಾನು ದರ್ಶನ್ ನನಗೆ ಫೇವ್ರೆಟ್ ಸ್ಟೂಡೆಂಟ್. ನಾನು ಎಷ್ಟೋ ವರ್ಷಗಳಾದರೂ ಸಹ ಅವನ ಜೊತೆ ತುಂಬ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಮಗ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ರಿಲೇಷನ್ ಅಂತಲೇ ಹೇಳೋಕ್ಕಾಗಲ್ಲ. ಆ ಥರದ್ರಲ್ಲಿ ಬೆಳೆದಿದ್ದು. ಈಗಲೂ ಅದೇ ಥರ ಇದ್ದೀವಿ. ಓಕೆ ಮ್ಯಾಮ್, ಮಕ್ಕಳ ಫೇವ್ರೆಟ್ HM ಆಗೋದು ಹೇಗೆ? ಮೊದಲದಾಗಿ ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ 1ರಿಂದ 7ನೇ ಕ್ಲಾಸ್ ಓದುವ ಪುಟಾಣಿ ಮಕ್ಕಳೇ ಇರ್ತಾರೆ. ಇವಾಗ ಒಂದು ರೌಂಡು ಬಿಸಿ ಊಟ ತಿನ್ಕೊಬಂದ್ವಿ. ನನ್ನ ಮ್ಯಾಥ್ಸ್ ಟೀಚರ್ ಇಲ್ಲಿದ್ದಾರೆ. ಓಕೆ ಟೀಚರ್, ಮ್ಯಾಥ್ಸ್ ನಿಜವಾಗ್ಲೂ ಕಬ್ಬಿಣದ ಕಡಲೆನಾ? ದರ್ಶನ್ ಇಲ್ಲಿಯ ಓಲ್ಡ್ ಸ್ಟೂಡೆಂಟ್. ನನಗೆ ಅವನು ಸಿಕ್ಕಿಲ್ಲ. ನಾನು ಬರುವಾಗ ಅವನು 7th ಪಾಸಾಗಿ ಹೋಗಿ ಆಗಿತ್ತು. ಈಗ ಕಳೆದ ವರ್ಷದಿಂದ ನಾನು ಅವನನ್ನು ದತ್ತು ತಗೊಂಡು ನನ್ನ ಸುಪುತ್ರನನ್ನಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಗಣಿತದಲ್ಲಿ ಒಂದು ಮಟ್ಟದಲ್ಲಿ ಕಲಿಕೆಯಲ್ಲಿ ಮುಂದೆ ಇದ್ದಾರೆ. ಅಷ್ಟು ನಮಗೆ ನಮ್ಮ ರಿಸ್ಕನ್ನೆಲ್ಲ ಅವನೇ ತಗೋತಾ ಇದ್ದ. ಇವತ್ತು ನಮ್ಮ ರಿಸ್ಕನ್ನೆಲ್ಲ ಅವನೇ ತಗೋತಾನೆ. ಈ ಥರ 5ನೇ ತರಗತಿಗೆ ಬರ್ತಾನೆ. 5ನೇ ತರಗತಿಗೆ ಬಂದಾಗ ನಮಗೆ ಒಂದು ಚಿಕ್ಕ ಮಗು ಥರ ಇದ್ದ ಅವನು ಬರುವಾಗ. ನನಗೆ ಇವನ್ನ ನೋಡಿದ ದಿನವೇ ಇವನಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ನನಗೆ ಅನ್ನಿಸ್ತು. ಕಲಾ ಸರಸ್ವತಿಯ ಸುಪುತ್ರ ಇವನು. ದರ್ಶನ್ ಬಗ್ಗೆ ಹೇಳ್ಬೇಕಾದ್ರೆ ಬಿಡಿ ಟೀಚರ್, ನನ್ನ ಬಗ್ಗೆ ಬಿಡಿ. ಎಲ್ಲ ರೀತಿಯ ನೃತ್ಯಗಳನ್ನು, ನಾಟಕಗಳನ್ನ ಕಲಿಸಿ ತುಂಬ ನಮಗೆ ಸಹಾಯ ಮಾಡ್ದ. ಮಕ್ಕಳಿಗೆ ಅಂತೂ ಪ್ರೀತಿಯ ದರ್ಶನನ ಆಗ್ಬಿಟ್ಟಿದ್ದಾನೆ. ಎಲ್ಲರಿಗೂ 2026ನೇ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಟೀಚರ್. ಇವ್ರಿಗೆ ಆ್ಯಕ್ಚುಲಿ ಕ್ಯಾಮ್ರಾ ಫೋಬಿಯಾ. ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ಅಂದಾಗಲೇ ಬರಲ್ಲ ಅಂದರು. ನಮ್ಮಲ್ಲೇ ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಏನಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಓದಲ್ಲ, ಕಲಿಯಲ್ಲ ಅಂತ. ಆದರೆ ಓದೋದ್ರ ಜೊತೆಗೆ ಒಂದೊಳ್ಳೆ ವ್ಯಕ್ತಿತ್ವ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸುವಂಥ ಒಂದು ಗುಣ, ಇನ್ನೊಬ್ರನ್ನ ಕಂಡ್ರೆ ರೆಸ್ಪೆಕ್ಟ್ ಕೊಡುವಂಥ ಒಂದು ಗುಣ, ಅದೆಲ್ಲನೂ ಈ ವಾತಾವರಣನೇ ಕಲಿಸ್ಕೊಡುತ್ತೆ.